ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪೂರ್. ಕೆಂಪುಕೋಟೆ ಬಳಿ ನಿನ್ನೆ ಸಂಜೆ ಭೀಕರ ಕಾರು ಸ್ಫೋಟಕ್ಕೆ 8 ಜನ ಸಾವು. UAPA ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ಕೊತ್ವಾಲಿ ಠಾಣೆ ಪೊಲೀಸರ ತನಿಖೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಧ್ಯರಾತ್ರಿಯಿಂದಲೇ ಸ್ಫೋಟದ ತನಿಖೆ ಆರಂಭ. ಕೆಲವರನ್ನ ವಶಕ್ಕೆ ಪಡೆದು ತನಿಖಾ ದಳ ವಿಚಾರಣೆ. NSG, NIA, FSL, IB ಸೇರಿ 8 ಸಂಸ್ಥೆಗಳಿಂದ ನಡೆಸಿದೆ ಇನ್ವೆಸ್ಟಿಗೇಷನ್. ಸ್ಫೋಟಕ್ಕೂ ಕೆಲವೇ ನಿಮಿಷಗಳ ಮೊದಲು I-20 ಕಾರಿನ ಚಲನವಲನ ಪತ್ತೆ. ಸುನ್ಹೇರಿ ಮಸೀದಿ ಬಳಿಯಿಂದ ಹೊರಟಿರುವಂತಹ ಕಾರಿನ CC ದೃಶ್ಯ ಸೆರೆ. ನಂತರ ಟ್ರಾಫಿಕ್ನಲ್ಲಿ ಸ್ಲೋ ಮೂವಿಂಗ್ನಲ್ಲಿದ್ದಾಗ ಸಂಭವಿಸಿದ ಸ್ಫೋಟ. ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. IB ಡೈರೆಕ್ಟರ್, ಗೃಹ ಕಾರ್ಯದರ್ಶಿ, ಡೆಲ್ಲಿ ಕಮಿಷನರ್ ಭಾಗಿ. ದೆಹಲಿ ಸ್ಫೋಟದ ತನಿಖೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲಿರುವ ಕೇಂದ್ರ ಗೃಹ ಸಚಿವರು. ಚಾಂದನಿ ಚೌಕ್, ಕೆಂಪುಕೋಟೆ ಸುತ್ತಮುತ್ತ ಫುಲ್ ಕಂಟ್ರೋಲ್ಗೆ ತೆಗೆದುಕೊಂಡ ದೆಹಲಿ ಪೊಲೀಸರು. ಘಟನಾ ಸ್ಥಳಕ್ಕೆ ವೈಟ್ ಸ್ಕ್ರೀನ್ ಹಾಕಿ ಬಿಗಿ ಭದ್ರತೆ. ತೀವ್ರವಾಗಿ ನಡೀತಿದೆ ವಾಹನಗಳ ತಪಾಸಣೆ, ಲಾಡ್ಜ್ಗಳಲ್ಲೂ ಪರಿಶೀಲನೆ. ದೆಹಲಿ ಸ್ಫೋಟಕ್ಕೆ ಬಳಕೆಯಾಗಿದ್ದು ಹರಿಯಾಣ ನೋಂದಣಿಯ ಕಾರು. ಅದನ್ನ ಖರೀದಿ ಮಾಡಿರುವಂತಹ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದ ತಾರಿಕ್. ಸ್ಫೋಟಕ್ಕೆ ಪುಲ್ವಾಮಾ ನಂಟಿರುವಂತಹ ಬಗ್ಗೆ ಉಗ್ರರ ಮಾಹಿತಿ ಕಲೆ ಹಾಕ್ತಿರುವಂತಹ ವಿಚಾರ. ಬಾಂಬ್ ದಾಳಿಯ ಆಯೋಜನೆಗಾಗಿ ಕಾರನ್ನ ಖರೀದಿಸಿರುವಂತಹ ಶಂಕೆ. ಆತ್ಮಾಹುತಿ ದಾಳಿಯ ಶಂಕೆ ವ್ಯಕ್ತಪಡಿಸಿದ ಅಧಿಕಾರಿಗಳು. I-20 ಕಾರಿನಲ್ಲಿ ಸ್ಫೋಟಕ ತುಂಬಿ ಸ್ಫೋಟಿಸಿದ ಅನುಮಾನ. ಈ ನಿಟ್ಟಿನಲ್ಲಿ ತನಿಖೆ. ದೆಹಲಿ ಸ್ಫೋಟಕ್ಕೂ ಮುನ್ನ CCTVಯಲ್ಲಿ ಸೆರೆಯಾಯಿತು ಕಾರಿನ ದೃಶ್ಯ. ಚಲಿಸುತ್ತಿರುವ ಕಾರಿನಲ್ಲಿ ಕುಳಿತಿರುವ ಡಾಕ್ಟರ್ ಉಮರ್ ಮೊಹಮ್ಮದ್. ಸ್ಫೋಟಕ ತುಂಬಿದ್ದ ಅನುಮಾನ. ದೆಹಲಿ ಸ್ಫೋಟ ನಡೆದ ಸ್ಥಳದಲ್ಲಿ ಬುಲೆಟ್ ಪತ್ತೆ. ಜೀವಂತ ಗುಂಡು ಮೂಲ ಹುಡುಕ್ತಾ ಇರುವಂತಹ ಅಧಿಕಾರಿಗಳು. ಬ್ಲಾಸ್ಟ್ ಆದ ಕಾರಿನಲ್ಲಿ ಜೀವಂತ ಗುಂಡು ಇತ್ತ ಅನ್ನುವಂತಹ ತನಿಖೆ. ರಾಷ್ಟ್ರ ರಾಜಧಾನಿಯಲ್ಲಿ ಭಾರೀ ವಿಧ್ವಂಸಕ ಕೃತ್ಯಕ್ಕೆ ಸಂಚು. ಜಮ್ಮು ಕಾಶ್ಮೀರ, ದೆಹಲಿ ಪೊಲೀಸರ ಸಮಯೋಚಿತ ಕಾರ್ಯಾಚರಣೆ. ಹರಿಯಾಣದಲ್ಲಿ 3000 kg ಸ್ಫೋಟ. ಕಾಶ್ಮೀರ, ಗುಜರಾತ್ನಲ್ಲೂ ಹಲವು ಶಸ್ತ್ರಾಸ್ತ್ರಗಳು ವಶಕ್ಕೆ. ಸ್ಫೋಟ ನಡೆದ ಪ್ರದೇಶದಲ್ಲಿ ಬಿಗಿ ಭದ್ರತೆ. ಇಡೀ ಪ್ರದೇಶವನ್ನ ಕವರ್ ಮಾಡಿರುವಂತಹ ಪೊಲೀಸರು ವೈಟ್ ಕರ್ಟನ್ ಹಾಕಿ ಸ್ಫೋಟದ ಪ್ರದೇಶವನ್ನ ಸೀಸ್ ಮಾಡಿ. ಚಾಂದನಿ ಚೌಕ್, ಕೆಂಪುಕೋಟೆ ಮುಂಭಾಗ ಪೊಲೀಸರ ಸರ್ಪಗಾವಲು. ಬೆಂಗಳೂರಿನಲ್ಲಿ ಪೊಲೀಸರ ಹೈ ಅಲರ್ಟ್ಗೆ ಸೂಚನೆ. ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಗಸ್ತು. ಅನುಮಾನಿತರ ಮೇಲೆ ಕಣ್ಣು. ನಗರದ ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಕಮಿಷನರ್ ಖಡಕ್ ಸೂಚನೆ. ಇಡೀ ರಾಜ್ಯದಲ್ಲಿ ಭದ್ರತೆ ಬಿಗಿಗೊಳಿಸಿರುವಂತಹ ಕೆಲಸ. ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತೆ. ಮೈಸೂರು, ಹುಬ್ಬಳ್ಳಿ, ಬಳ್ಳಾರಿ ಸೇರಿ ರಾಜ್ಯಾದ್ಯಂತ ಬಿಗಿ ಭದ್ರತೆ. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಅಯೋಧ್ಯೆಯಲ್ಲೂ ಹೈ ಅಲರ್ಟ್. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸರ್ಪಗಾವಲು. ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲೂ ಬಿಗಿ ಭದ್ರತೆ. ಬಾಲಿವುಡ್ ನಟ ಧರ್ಮೇಂದ್ರ ಸಾವಿನ ಸುದ್ದಿ ಸುಳ್ಳು. ಪತ್ನಿ ಹೇಮಾ ಮಾಲಿನಿಯಿಂದ ಟ್ವೀಟ್ ಮಾಡಿ ಸ್ಪಷ್ಟನೆ. ಇಂತಹ ಘಟನೆ ಕ್ಷಮಿಸಲಾಗದು ಎಂದು ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.